ನಮ್ಮ ರಾಷ್ಟ್ರಭಾಷೆ ಹಿಂದಿ, ನಾವು ಅದನ್ನು ಕಲಿಲೇಬೇಕು. ಎಷ್ಟು ದಿವಸ ನಮಗೆ ಇದನ್ನು ಹೇಳ್ಕೊತ ಬಂದಾರಲ್ಲ ಅಯೋಗ್ಯರು, ನಾವು ಅದನ್ನೇ ಕಲ್ತೀವಿ. ಯಾರು ಹೇಳಿದರು ಹಿಂದಿ ರಾಷ್ಟ್ರಭಾಷೆ ಅಂತ? ಯಾವುದು ಸಂವಿಧಾನದಲ್ಲಿ ಎಲ್ಲಾದರೂ ಉಲ್ಲೇಖ ಆಗೈತೇನು? ಅದರ ಸಲುವಾಗಿ ಯಾವುದಾದ್ರೂ ಕಾಯ್ದೆ ಬಂದೈತಿ? ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂದಮೇಲೆ ಹಿಂದಿ ರಾಷ್ಟ್ರಭಾಷೆ ಹೆಂಗಾಗ್ತೈತಿ? 2500 ವರ್ಷಗಳ ಇತಿಹಾಸ ಇರುವಂತಹ ಕನ್ನಡ ಭಾಷೆಯಲ್ಲಿ ಇತ್ತೀಚಿನ ಒಂದು ದಿನಮಾನಗಳಲ್ಲಿ ಬಂದಂತಹ ಹಿಂದಿಯಲ್ಲಿ ಹೆಂಗೆ ರಾಷ್ಟ್ರಭಾಷೆ ಆಗುತ್ತಾ? ಉತ್ತರ ಭಾರತದಲ್ಲಿ ಯಾವುದೋ ಒಂದಿಷ್ಟು 5-6 ರಾಜ್ಯಗಳು ಹಿಂದಿ ಮಾತಾಡಿದ ತಕ್ಷಣ ಅದು ಹಿಂದಿ ರಾಷ್ಟ್ರಭಾಷೆ ಆಗುತ್ತಾ? ನಾವು ಹಿಂದಿ ಕಲಿಬೇಕಾ? ಸಂವಹನ ಭಾಷೆಯಾಗಿ ನನಗೆ ಇಂಗ್ಲೀಷ್ ಐತಿ, ನಾ ಇಂಗ್ಲೀಷನ್ನು ಕಲ್ತೀನಿ, ಹೌದಾ? ನಾವು ಹೊರಗೆ ಹೋದ್ರೆ ಇಂಗ್ಲೀಷ್ನೆಲ್ಲ ಮಾತಾಡ್ತೀವಿ ಕನ್ನಡಿಗರು. ಹಿಂದಿ ಯಾಕೆ ಬೇಕು? ನೀವು ಬೇರೆ ರಾಷ್ಟ್ರದ ಒಂದು ಇಂಗ್ಲೆಂಡಿನ ಭಾಷೆಯನ್ನು ಕಲಿತೀರಿ, ಬ್ರಿಟಿಷರ ಭಾಷೆಯನ್ನು. ನಮ್ಮ ದೇಶೀಯ ಭಾಷೆ ಹಿಂದಿ, ಅದನ್ನು ಯಾಕೆ ವಿರೋಧ ಮಾಡ್ತಿದ್ದೀರಿ? ನಾವು ಹಿಂದಿಯನ್ನು ವಿರೋಧ ಮಾಡ್ತಿಲ್ಲ, ಹಿಂದಿ ಹೇರಿಕೆಯನ್ನು ವಿರೋಧ ಮಾಡ್ತೀವಿ, ಹೌದಾ? ನಮ್ಮದೇ ದೇಶೀಯ ಭಾಷೆಯನ್ನು ಕಲಿಯಲ್ಲ ನೀವು, ಹೌದಾ? ಕನ್ನಡ ಕೂಡ ನಮ್ಮ ದೇಶೀಯ ಭಾಷೆನೇ. ಉತ್ತರ ಪ್ರದೇಶದವ್ರು ಕಲಿಸ್ರಿ ನೀವು, ದೆಹಲಿಯವ್ರಿಗೆ ಕಲಿಸ್ರಿ ನೀವು, ಗುಜರಾತ್ನವ್ರಿಗೆ ಕಲಿಸ್ರಿ ನೀವು. ಸಾಧ್ಯ ಐತೇನು? ಆಗತ್ತೇನು? ಆಗೋದಿಲ್ಲ. ಇವತ್ತು ಉತ್ತರ ಭಾರತದವರು ದಕ್ಷಿಣ ಭಾರತದವರ ಮೇಲೆ ಹೇರ್ತಿರುವಂತಹ ಹೇರಿಕೆ ಇದು. ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಇವತ್ತು ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆಯೋ ಅದು ಬಹಳಷ್ಟು ಒಳ್ಳೆಯ ನಿರ್ಧಾರ. ಅದು ಆ ನಿರ್ಧಾರಕ್ಕೆ ನಾವು ಕನ್ನಡಿಗರೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಅದರೊಳಗೆ ಒಂದಿಷ್ಟು ಏನು ಕಸ ಕಡ್ಡಿ ಏನದವಲ್ಲ, ಅವ ಒಂದು ಸ್ವಲ್ಪ ಜಾಸ್ತಿ ಏನಪ್ಪ ಅಂದ್ರೆ ಕೆಲ್ಸಕ್ಕೆ ಬಾರದ ಮಾತುಗಳನ್ನ ಮಾತಾಡ್ಕೋತಾರೆ, ಹೇಳಕತ್ತಾವ. ಭಾಷೆಯ ವಿಚಾರದಲ್ಲೂ ಕೂಡ ನೀವು ನಿಮ್ಮ ಹೊಲಸು ರಾಜಕೀಯ ಮಾಡ್ತೀರಿ ಅಂತಂದ್ರೆ ನಿಮ್ಮಂಥ ನಿರಭಿಮಾನಿಗಳಿಂದನೇ, ನಿಮ್ಮಂಥ ಲಜ್ಜೆಗೆಟ್ಟವರಿಂದನೇ, ನಿಮ್ಮಂಥ ಅಯೋಗ್ಯರಿಂದನೇ ಇವತ್ತು ಕರ್ನಾಟಕ ದಿನದಿಂದ ದಿನಕ್ಕೆ ತನ್ನ ಒಂದು ಪ್ರದೇಶವನ್ನು, ತನ್ನ ವ್ಯಾಪ್ತಿಯನ್ನು ಕ್ಷೀಣಿಸ್ತಾ ಬರ್ತಾ ಇದೆ. ಕರ್ನಾಟಕದ ವ್ಯಾಪ್ತಿ ನಮ್ಮ ಹಿರಿಯರು ಹೇಳ್ತಿದ್ರು, ಕಾವೇರಿಯಿಂದ ಗೋದಾವರಿ ವರಂ ಯುರ್ಧನಾಡದ ಕನ್ನಡದ ಒಳ್ಳೆ ಅಂತೇಳಿ. ಕಾವೇರಿಯಿಂದ ಗೋದಾವರಿಯವರೆಗೆ ಕರ್ನಾಟಕ ಇತ್ತು ಅಂತ ಹೇಳಿದರು, ಕನ್ನಡ ನಾಡಿತ್ತು ಅಂತ ಹೇಳಿದರು. ಆದರೆ ಇವತ್ತು ಅದರ ವ್ಯಾಪ್ತಿ ಬಹಳಷ್ಟು ಸಣ್ಣದಾಗ್ತಾ ಬಂದಿದೆ. ಹೀಗಿರಬೇಕಾದ್ರೆ ನಾವ್ಯಾಕೆ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ? ಇವತ್ತು ನಮ್ಮ ರಾಜ್ಯದ ಗಡಿಭಾಗಗಳೇನಿದಾವೋ ಆ ಎಲ್ಲ ಗಡಿಭಾಗಗಳಲ್ಲೂ ಕೂಡ ಇವತ್ತೇನಾಗಿದೆ ಅಂದ್ರೆ ಕನ್ನಡ ಭಾಷೆಯ ಸಾಕಷ್ಟು ಅವನತಿ ಕಂಡದ. ಬೇರೆ ಬೇರೆ ಭಾಷೆಗಳೇನಪ್ಪ ಅಂದ್ರೆ ಕನ್ನಡದ ಮೇಲೆ ಹೇರಿಕೆಯಾಗಿದ್ದಾವೆ ಅಥವಾ ಕನ್ನಡವನ್ನು ಓವರ್ಟ್ಯಾಕ್ ಮಾಡಿದಾವೆ. ಕನ್ನಡ ಮಾತಾಡೋದೇ ಕಡಿಮೆ. ಅಲ್ಲಿ ಬೆಳಗಾವಿ ಹೋದ್ರೆ ಮಹಾರಾಷ್ಟ್ರಕ್ಕೆ ಹೋದಂಗೆ ಅನ್ಸುತ್ತೆ ನಮಗೆ. ಪ್ರತಿಯೊಂದು ಅಂಗಡಿಗೆ ಹೋದರೂ ಕೂಡ ಅಲ್ಲಿ ಒಬ್ಬ ಏನು ಮಾಡ್ತಾನಂದ್ರೆ ಮರಾಠಿ ಒಳಗೆ ಮಾತಾಡ್ತಾನೆ. ನಾ ಕನ್ನಡದೊಳಗೆ ಮಾತಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ನಾವು ಒತ್ತಾಯಪೂರ್ವಕವಾಗಿ ನಾ ಪದೇ ಕನ್ನಡ ಮಾತಾಡಿದಾಗ ಮಾತ್ರ ನಾವು ಕನ್ನಡ ಮಾತಾಡ್ತಾನೆ, ಇಲ್ಲಾಂದ್ರೆ ಮಾತಾಡಂಗಿಲ್ಲ ನಾವು. ಇವತ್ತೇನು ಕರ್ನಾಟಕದಲ್ಲಿ ಈ ಒಂದಿಷ್ಟು ರಾಜಕಾರಣಿಗಳು, ನೀವು ಚಿಲ್ಲರೆ ರಾಜಕಾರಣಿಯನ್ನು ಮಾಡ್ತಾಯಿದ್ರು, ಅವರು ನೀವು ತಮಿಳುನಾಡಲ್ಲಿ ಹೋಗಿ ಇದೇ ಮಾತು ಹೇಳ್ರಿ ನೋಡೋಣಂತ ಹೆಂಗಿರ್ತದ ಆ ಒಂದು ಪರಿಣಾಮ ಅಂತ. ಸಾಧ್ಯ ಇದ್ದೇನು? ಆಗೋದಿಲ್ಲ. ನಿಮ್ಮನ್ನು ಮೆಟ್ಟಲ್ಲಿ ಓಡಿಸ್ತಾರೆ ಅವರು. ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ, ನಾವು ಹಿಂದಿ ಕಲಿಯೋದಿಲ್ಲ. ಧನ್ಯವಾದ.